ಶಿವಣ್ಣ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿದ್ರು. ಶಿವಣ್ಣ ನಮ್ಮ ಅಣ್ಣ. ಓಕೆ, ನನಗೂ ಶಿವಣ್ಣಗೂ 13 ವರ್ಷ ಡಿಫ್ರೆನ್ಸ್. ಆದರೂ ಶಿವಣ್ಣ ನನ್ನ ಇವತ್ತವರೆಗೂ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿರೋದು, ಅದನ್ನ ನಾನು ತುಂಬಾ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ. ಒಬ್ಬ ಎಲ್ಡರ್ ಬ್ರದರ್ ಸಿಕ್ಬೇಕು ಅಂದ್ರೆ ನನಗೆ ಶಿವಣ್ಣನ ತರ ರಾಘಣ್ಣನ ತರ ಸಿಕ್ಬೇಕು ಅಂತ. ಯಾಕಂದ್ರೆ ಅವರು ನೇಚರ್ ನಮ್ಮನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಪ್ರೀತಿಯಾಗಿ ಎಲ್ಲ ವ್ಯತ್ಯಾಸ ಇಲ್ಲದೆ ನನ್ನ ಫ್ರೆಂಡ್ಸ್ ಇರ್ಬೋದು, ಶಿವಣ್ಣ ಅವ್ರ ಫ್ರೆಂಡ್ಸ್ ಇರ್ಬೋದು, ನಮ್ಗೆಲ್ಲರೂ ಒಂದೇ ತರ ರೀತಿಯಾದ ಫ್ರೆಂಡ್ಸ್. ಸೊ ಶಿವಣ್ಣ ಜೊತೆ ಕಾಲ ಕಳೆಯೋದು ಒಂಥರ ಖುಷಿ ಅನ್ಸುತ್ತೆ. ಹೌದು ಸ್ನೇಹಿತರೆ, ಅದು ಅಕ್ಟೋಬರ್ 29, 2021 ಇಸ್ವಿ. ಕರುನಾಡು ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಅವರ ಬಜರಂಗಿ 2 ಚಿತ್ರದ ರಿಲೀಸ್ ಡೇಟ್. ಅದರ ಹಿಂದಿನ ದಿನ ಪ್ರೀಮಿಯರ್ ಶೋ ನೋಡಿ ಬಂದಂತಹ ಪುನೀತ್ ರಾಜ್ಕುಮಾರ್ ಅವರನ್ನ ಕೆಲವರು ಇಂಟರ್ವ್ಯೂ ಮಾಡಿದ್ದರು ಹಾಗೂ ಶಿವಣ್ಣನ ಬಗ್ಗೆ ಹಾಗೂ ಬಜರಂಗಿ 2 ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೇಳಿದ್ದರು. ಆ ಸಂದರ್ಭದಲ್ಲಿ ಈ ವಿಡಿಯೋನ ಮಾಡಿದ್ದರು. ತದನಂತರ ನಡೆದಿದ್ದು ನಿಮಗೆಲ್ಲ ಗೊತ್ತು. ಮುಂದೆ ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಅವರ ಅಪ್ಪಾಜಿಯ ಹತ್ತಿರ ಸ್ವರ್ಗವನ್ನ ಸೇರಿಕೊಂಡಿದ್ದರು. ತಂದೆ ಮಗನಿಗಿದ್ದ ಪ್ರೀತಿ ಅತ್ಯಂತ ಅಪಾರವಾಗಿತ್ತು. ಶಿವಣ್ಣ ನಮ್ಮ ಅಣ್ಣ. ಓಕೆ, ನನಗೂ ಶಿವಣ್ಣಗೂ 13 ವರ್ಷ ಡಿಫ್ರೆನ್ಸ್. ಆದರೂ ಶಿವಣ್ಣ ನನ್ನ ಇವತ್ತವರೆಗೂ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿರೋದು, ಅದನ್ನ ನಾನು ತುಂಬಾ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ. ಅದು 1975 ಮಾರ್ಚ್ 17ನೇ ತಾರೀಕು. ಮದ್ರಾಸ್ ಸುತ್ತಮುತ್ತ ಡಾಕ್ಟರ್ ರಾಜ್ಕುಮಾರ್ ಮಯೂರು ಚಿತ್ರದ ಸಿನಿಮಾದ ಶೂಟಿಂಗ್ನಲ್ಲಿ ಇದ್ದರು. ಆಗ ಅವರ ಆಪ್ತರು ಬಂದು ಅವರಿಗೆ ಕಿವಿಯಲ್ಲಿ ಅವರಿಗೆ ಗಂಡು ಮಗು ಆಗಿರುವ ವಿಷಯವನ್ನ ತಿಳಿಸುತ್ತಾರೆ. ಆಗ ಆ ಚಿತ್ರೀಕರಣವನ್ನ ಸ್ವಲ್ಪ ಮಟ್ಟಿಗೆ ಅಲ್ಲೇ ನಿಲ್ಲಿಸಿ ಆಸ್ಪತ್ರೆಗೆ ಧಾವಿಸುತ್ತಾರೆ. ಹೌದು, ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಪುತ್ರ ಲೋಹಿತ್ ಅವರ ಜನ್ಮವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಲೋಹಿತ್ ಅಂದರೆ ಪಂಚಪ್ರಾಣ. ಪುನೀತ್ ಅವರ ಮರುನಾಮಕರಣವಾಗಿತ್ತು. ಇದೇ ಕಾರಣ ಏನೋ ಅವರು ತಮ್ಮ ಪ್ರೀತಿಯ ಮಗನನ್ನ ಅವರ ಹತ್ತಿರ ಬಹುಬೇಗ ತಮ್ಮ ಕಡೆ ಕರೆಸಿಕೊಂಡಿರು ಎಂದು ಎಲ್ಲರ ಅನಿಸಿಕೆಯಾಗಿದೆ. ನಿಜ ಸ್ನೇಹಿತರೆ, ಇವತ್ತು ಇಡೀ ದೇಶ, ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲೂ ಒಬ್ಬ ಧೀಮಂತ ನಾಯಕ ನಟನನ್ನ ಕಳೆದುಕೊಂಡು ತುಂಬಾ ದುಃಖಮಯ ಪರಿಸ್ಥಿತಿಯಲ್ಲಿದೆ. ಡಾಕ್ಟರ್ ರಾಜ್ ಮನೆತನದ ಕುಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಉತ್ತರ ಕರ್ನಾಟಕ ಅಂದರೆ ತುಂಬಾನೇ ಇಷ್ಟ. ಅದರಲ್ಲೂ ಅವಳಿ ಜಿಲ್ಲೆಗಳಾದ ಬಳ್ಳಾರಿ ಹಾಗೂ ವಿಜಯನಗರ ಅಂದರೆ ಅವರಿಗೆ ವಿಶೇಷ ನಂಟಿತ್ತು. ವರ್ಷದಲ್ಲಿ ಕನಿಷ್ಠ 4-5 ಬಾರಿ ಹಂಪಿ, ಸಂಡೂರಿಗೆ ಪುನೀತ್ ಭೇಟಿ ಕೊಡುತ್ತಿದ್ದರು. ಅವರ ಹೆಚ್ಚಿನ ಚಿತ್ರಗಳು ಈ 2 ಭಾಗದಲ್ಲಿ ಚಿತ್ರೀಕರಣಗೊಂಡಿವೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲಿನಿಂದಲೂ ಹಂಪಿ ಪರಿಸರ ಎಂದರೆ ಅಚ್ಚುಮೆಚ್ಚು. ತುಂಗಭದ್ರಾ ನದಿ ದಂಡೆಯಲ್ಲಿ ಸುತ್ತಾಡುವುದು, ಅಂಜನಾದ್ರಿ ಮಾತಂಗ ಬೆಟ್ಟ ಹತ್ತುವುದು ಅವರ ಅಭಿರುಚಿಯಾಗಿತ್ತು. ಆಗಾಗ ಅವರು ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ, ಧಾರವಾಡಕ್ಕೆ ಬರೀ ಜೋಳದ ರೊಟ್ಟಿ ತಿನ್ನುವುದಕ್ಕೆ ಭೇಟಿ ಕೊಡುತ್ತಿದ್ದರು. ಅಲ್ಲಿ ಬಂದಾಗಲೆಲ್ಲ ಅವರಿಗೆ ಅವರ ಆಪ್ತರಿಗೆ ಹೇಳಿಸಿ ಎಣ್ಣೆಗಾಯಿ, ಜೋಳದ ರೊಟ್ಟಿ, ಕಾಳು ಪಲ್ಯ ತಿಂದು ಸಂತೋಷ ಪಡುತ್ತಿದ್ದರು. ಹೋದ ತಿಂಗಳಷ್ಟೇ ಅವರು ಇತ್ತೀಚೆಗಷ್ಟೇ ಹೊಸದಾಗಿ ಜಿಲ್ಲೆ ಆಗಿರುವ ವಿಜಯನಗರಕ್ಕೆ ಭೇಟಿ ಕೊಟ್ಟು ತಮ್ಮ ಹೊಸ ಚಿತ್ರದ ಚಿತ್ರೀಕರಣದ ಬಗ್ಗೆ ಇಲ್ಲಿ ಡಿಸ್ಕಷನ್ ಕೂಡ ಮಾಡಿದ್ದರು. ಹೊಸಪೇಟೆಯ ಸುತ್ತಮುತ್ತ ಇರುವ ಹಂಪಿ, ದರೋಜಿ, ಕರಡಿಧಾಮ, ಹಂಪಿ ಸುತ್ತಮುತ್ತಲ ಪರಿಸರದಲ್ಲಿ ತಮ್ಮ ಮುಂದಿನ ಚಿತ್ರಕ್ಕೆ ಚಿತ್ರೀಕರಣ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡುತ್ತಿದ್ದರು. ಕೆಲ ತಿಂಗಳಷ್ಟೇ ಬಹುನಿರೀಕ್ಷಿತ ಜೇಮ್ ಚಿತ್ರದ ಚಿತ್ರೀಕರಣ ಹಂಪಿ, ಕಮಲಾಪುರ, ಅಂಜನಾದ್ರಿ ಪರಿಸರದಲ್ಲಿ ನಡೆದಿತ್ತು. ಸುಮಾರು 2 ವಾರ ಪುನೀತ್ ರಾಜ್ಕುಮಾರ್ ಅವರ ಚಿತ್ರತಂಡದೊಂದಿಗೆ ಇಲ್ಲೇ ಬೀಡು ಬಿಟ್ಟಿದ್ದರು. ಈ ವಿಷಯ ಗೊತ್ತಾಗಿ ಅನೇಕ ಅವರ ಅಭಿಮಾನಿಗಳು ಅವರ ಶೂಟಿಂಗ್ ಸ್ಪಾಟಿಗೆ ಹೋಗಿ ಅವರನ್ನು ಭೇಟಿ ಕೂಡ ಮಾಡಿದ್ದರು. ಯಾರ ಮನಸ್ಸು ನೋಯಿಸದೆ ಎಲ್ಲರಿಗೂ ಸಮಯ ಕೊಟ್ಟು ಸೆಲ್ಫಿ ಪೋಸ್ ಕೊಟ್ಟಿದ್ದರು ಈ ಪುನೀತ್. ಆದರೆ ಭಗವಂತ ಕೂಡ ಅವರ ಗುಣವನ್ನು ಮೆಚ್ಚಿ ಅವನು ಕೂಡ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಬೇಕೆಂದು
ಅವರನ್ನು ಬೇಗ ಕೈಲಾಸಕ್ಕೆ ಕರೆಸಿಕೊಂಡಿದ್ದಾನೆ. ಅದು 1994. ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ನಾರಾಯಣ ನೇತ್ರಾಲಯಕ್ಕೆ ಬಂದು ಹೊಸದೊಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದರು. ಅದನ್ನ ನೇತ್ರದಾನ ವಿಂಗ್ ಎಂದೇ ಕರೆಯಲಾಗುತ್ತಿತ್ತು. ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಹಾಗೆಯೇ ಅವರು ಕೂಡ ನಡೆದುಕೊಂಡಿದ್ದರು. ಹಾಗೆಯೇ ತಂದೆಗೆ ತಕ್ಕ ಮಗನಾದಂತಹ ಪುನೀತ್ ಕೂಡ ನೇತ್ರದಾನ ಮಾಡಿದ್ದಾರೆ ಅಂತ ಮಾತನಾಡಿ ಭುಜಂಗ ಶೆಟ್ಟಿ ರಾಜ್ ಕುಟುಂಬಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಕಣ್ಣುಗಳನ್ನು ಪಡೆದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಶನಿವಾರ 4 ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಸಾಮಾನ್ಯವಾಗಿ 2 ಕಣ್ಣು ಇಬ್ಬರಿಗೆ ಅಳವಡಿಸುವುದು ಸಾಮಾನ್ಯ. ಆದರೆ ಪುನೀತರ 2 ಕಣ್ಣುಗಳಿಂದ 4 ದೃಷ್ಟಿ ಬಂದಿದೆ. ಎಂತಹ ಅಪರೂಪದ ಘಟನೆ ನೋಡಿ. ಇದೊಂದು ಹೊಸ ತಂತ್ರಜ್ಞಾನ. ಈ ತಂತ್ರಜ್ಞಾನದ ಮೂಲಕ 4 ದೃಷ್ಟಿ ನೀಡಲಾಗಿದೆ ಎಂದು ಬೆಂಗಳೂರಿನಲ್ಲಿ ಭುಜಂಗ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ಕಾರ್ನಿಯಾಗಳನ್ನು 2 ಭಾಗ ಮಾಡಲಾಗಿದೆ. ಮುಂಭಾಗ ಕಣ್ಣು ಹಾಗೂ ಹಿಂಭಾಗದ ಆಳದ ಪದರನ್ನು ಭಾಗ ಮಾಡಲಾಗಿತ್ತು. ಯಾರಿಗೆ ಮುಂಭಾಗದ ಕಾರ್ನಿಯ ಹಾನಿಯಾಗಿತ್ತೋ ಅವರಿಗೆ ಮುಂಭಾಗದ ಕಾರ್ನಿಯನ್ನು ನೀಡಲಾಗಿದೆ. ಹಾಗೆಯೇ ಹಿಂಭಾಗದ ಆಳವನ್ನು ಪದರವನ್ನು ಬೇರೆಯವರಿಗೆ ನೀಡಲಾಗಿದೆ. ಹೀಗೆ ಒಟ್ಟು 4 ಜನರಿಗೆ ಒಂದೇ ದಿನ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಎಲ್ಲರೂ ಕರ್ನಾಟಕದವರೇ ಆಗಿದ್ದಾರೆ. ಅಪ್ಪು ಇರುವವರೆಗೂ ಅವರು ಅಪ್ಪುವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅಪ್ಪು ಹೋದ ಮೇಲೆ ಅಪ್ಪು ಅವರ ಕಣ್ಣುಗಳನ್ನು ಬಳಸಿ ಮುಂದೆ ಆದರೂ ಅವರನ್ನ ನೋಡಲಿ ಎಂದು ನಾವು ಹಾರೈಸುತ್ತೇವೆ. ಅವರು ಕೂಡ ಪುನೀತ್ ರಾಜ್ಕುಮಾರ್ಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸಾವಿನಲ್ಲೂ ಮೆರೆದಂತಹ ರಾಜ್ ಕುಟುಂಬ ನಿಜಕ್ಕೂ ಅಪ್ರತಿಮ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಮಿನುಗು ನಕ್ಷತ್ರ. ಅದೊಂದು ಧ್ರುವತಾರೆ. ಯಾವಾಗಲೂ ನಮ್ಮ ಮೇಲೆ ಮಿನುಗುತ್ತಾ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಶಿವಣ್ಣ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿದ್ರು. ಶಿವಣ್ಣ ನಮ್ಮ ಅಣ್ಣ. ಓಕೆ, ನನಗೂ ಶಿವಣ್ಣಗೂ 13 ವರ್ಷ ಡಿಫ್ರೆನ್ಸ್. ಆದರೂ ಶಿವಣ್ಣ ನನ್ನ ಇವತ್ತವರೆಗೂ ಒಬ್ಬ ಫ್ರೆಂಡ್ ಆಗಿ ಟ್ರೀಟ್ ಮಾಡಿರೋದು. ಅದನ್ನ ನಾನು ತುಂಬಾ ಹೇಳ್ಕೊಂಡು ಹೆಮ್ಮೆ ಪಡ್ತೀನಿ. ಒಬ್ಬ ಎಲ್ಡರ್ ಬ್ರದರ್ ಸಿಕ್ಬೇಕು ಅಂದ್ರೆ ನನಗೆ ಶಿವಣ್ಣನ ತರ ರಾಘಣ್ಣನ ತರ ಸಿಕ್ಬೇಕು ಅಂತ. ಯಾಕಂದ್ರೆ ಅವರು ನೇಚರ್ ನಮ್ಮನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಪ್ರೀತಿಯಾಗಿ ಎಲ್ಲ ವ್ಯತ್ಯಾಸ ಇಲ್ಲದೆ ನನ್ನ ಫ್ರೆಂಡ್ಸ್ ಇರ್ಬೋದು, ಶಿವಣ್ಣವ್ರ ಫ್ರೆಂಡ್ಸ್ ಇರ್ಬೋದು, ನಮ್ಗೆಲ್ಲರೂ ಒಂದೇ ತರ ರೀತಿಯಾದ ಫ್ರೆಂಡ್ಸ್. ಸೊ ಶಿವಣ್ಣ ಜೊತೆ ಕಾಲ ಕಳೆಯೋದು ಒಂಥರ ಖುಷಿ ಅನ್ಸುತ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಗೆಂದು. ಆರಾಧೆ ಸುರಾಜ ರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು. ಎಂದು ಸೋಳದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ವ್ಯೂವರ್.